ಭಾರತದ ಎರಡನೇ ಅತಿ ದೊಡ್ಡ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿಗೆ ಬಂಧನದ ಭೀತಿ. ಭಾರತಕ್ಕೆ 12 ಗಿಗಾವ್ಯಾಟ್ ಸೌರ ವಿದ್ಯುತ್ ಒದಗಿಸಲು ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಗುತ್ತಿಗೆ ಮಾಡಿಕೊಳ್ಳಕ್ಕೆ ಭಾರತೀಯ ಅಧಿಕಾರಿಗಳಿಗೆ $250 ಮಿಲಿಯನ್ ಅಮೆರಿಕನ್ ಡಾಲರ್, ಸುಮಾರು 2100 ಕೋಟಿ ಲಂಚ ಕೊಡಲಾಗಿದೆ. ಅಲ್ಲ, ಕೊಡಲು ಪ್ರಯತ್ನ ಮಾಡಿದ್ದಾರೆ ಮಾತುಕತೆಯಲ್ಲಿ ಅಂತ. ಕೊಡಲಾಗಿದೆ ಅಂದಂಗಿಲ್ಲ, ಮಾಡಿದ್ದಾರೆ. ಮತ್ತು ಅಮೆರಿಕದಲ್ಲೂ ವಾಲ್ ಸ್ಟ್ರೀಟ್ನಲ್ಲಿ ಅಂದರೆ ಬಾಂಡ್ಗಳ ಮೂಲಕ ಹಣವನ್ನು ಎತ್ತಲು ಪ್ರಯತ್ನ ಮಾಡಿದ್ದಾರೆ. ಹಾಗಾಗಿ ಅದು ಅಮೆರಿಕದ ನಿಯಮಗಳ ವಿರುದ್ಧವೂ ಆಗತ್ತೆ ಅದು ಅಂತ ಹೇಳಿ ಅಮೇರಿಕದ DOJ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಮತ್ತು ಸೆಕ್ಯೂರಿಟೀಸ್ ಏಜೆನ್ಸಿ ಇಬ್ಬರೂ ಒಂದು ಕೇಸನ್ನು ನ್ಯೂಯಾರ್ಕ್ನ ಒಂದು ಕೋರ್ಟಲ್ಲಿ ಈಗ ಹೂಡಿದ್ದಾರೆ. ಅದರ ಪ್ರಕಾರದಲ್ಲಿ ಆ ಕೋರ್ಟ್ ಅವರಿಬ್ಬರಿಗೂ ಬಂಧನದ ವಾರಂಟನ್ನೇನೋ ಕೊಟ್ಟಿದೆ ಅವರಿಬ್ಬರಿಗೂ. ಬಟ್ ಅದಾನಿ ಗ್ರೂಪ್ ಹೇಳಿದೆ, ನಾವು ಕಾನೂನನ್ನು ಪಾಲಿಸಿದ್ದೀವಿ, ಪಾರದರ್ಶಕವಾಗೇ ಇದ್ದೀವಿ, ಕಾನೂನಾತ್ಮಕವಾಗಿ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ, ನಥಿಂಗ್ ಟು ವರಿ ಅಂತ ಅವ್ರು ಹೇಳಿದ್ದಾರೆ. ಸಾಮಾನ್ಯ ಷೇರು ಮಾರ್ಕೆಟ್ ಇಂಥ ಮಾತುಗಳು ಗಾಳಿನಲ್ಲಿ ಬಂದರೂ ಸಾಕು ಹಾರಾಡ್ತಿರುತ್ತೆ. ಹಿಂಗೆ ಬಂದಾಗ ಹಾರಾಡದೆ ಇರತ್ತೆಯೇ? ಇವತ್ತು ಅದಾನಿ ಗ್ರೂಪ್ನ ಷೇರುಗಳು ಒಂದು 23% ಕುಸ್ತು 2.8 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ. ಅದೇನವ್ರಿಗೆ ಹೊಸದಲ್ಲ, ಕುಸಿಯತ್ತೆ ಬರುತ್ತೆ ಅನ್ನೋ ಥರ ಇದೆ. ನೌ ದಿ ಕ್ವಶನ್ ಈಸ್, ಏನಾಗತ್ತೆ? ಅಮೆರಿಕನ್ ಸೆಕ್ಯೂರಿಟೀಸ್ ಸಂಸ್ಥೆ ಅಂದರೆ ನಮ್ಮ ಸೆಬಿ ಇದ್ದಂಗೆ, ಅಲ್ಲಿ ನಮ್ಮದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ, ಸೆಬಿ ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುವಂತಹ ಮತ್ತು ಅದರ ಮಾರ್ಗದರ್ಶಕನಾಗಿ ಮೇಲುಸ್ತುವಾರಿಯನ್ನು ಮಾಡುವಂತಹ ಸೆಬಿ ಏನಿದೆ, ಅದೇ ಥರ ಅಲ್ಲಿದೆ. ಇಲ್ಲಿ ನಮ್ಮದು ಕಾನೂನು ಇಲಾಖೆ ಹೇಗಿದೆಯೋ ಅಲ್ಲಿ DOJ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಇರುತ್ತೆ. ಇವರಿಬ್ಬರು ಒಟ್ಟಾಗಿ ತಂದಿರೋ ಕೇಸ್ ಇದು. ತರೋವಾಗ ಅವರು ಕ್ರಿಮಿನಲ್ ಚಾರ್ಜಸ್ಸಲ್ಲಿ ತಂದಿದ್ದಾರೆ, ಬಟ್ ಸಿವಿಲ್ ಸೂಟ್ ತೊಗೊಂಬಂದಂಗೆ ಇದೆ ಅದರೊಳಗಡೆಗೆ ಅವರು. ಹಾಗಾಗಿ ಅಮೆರಿಕದಲ್ಲಿ ಒಂದು ಅದ್ಭುತವಾದ ಅವಕಾಶ ಇದೆ. ಸಿವಿಲ್ ಸೂಟ್ಸಲ್ಲಿ ಬಂದಾಗ ಔಟ್ಸೈಡ್ ದ ಕೋರ್ಟಲ್ಲಿ ಸೆಟ್ಲ್ ಮಾಡ್ಕೊಂಬಿಡ್ಬೋದು. ಅದನ್ನೇನೋ ಪ್ಲೀಡ್ ಗಿಲ್ಟಿ ಆಗತ್ತೆ, ಒಪ್ಕೋತಾರೆ, ಒಂದಿಷ್ಟು ಫೈನ್ಸ್ ಕಟ್ಟಿಬಿಡ್ತಾರೆ, ಅಥವಾ ಒಂದಿಷ್ಟು ದಿನಕ್ಕೆ ಒಂದು ಸಣ್ಣ ಶಿಕ್ಷೆ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು, ನೀವು ಭಾಗಿದಾರರಾಗಬಾರ್ದು ಅಂತ ಏನೋ ಒಂದು ಬರುತ್ತೆ, ಸೆಟ್ಲ್ ಆಗಿಬಿಡ್ತದೆ ಅದು. ವಿ ಹ್ಯಾವ್ ನೋ ಐಡಿಯಾ. ಆರ್ ಅಮೆರಿಕನ್ ಕೋರ್ಟ್ಸಲ್ಲಿ ನಮ್ಮಲ್ಲಿರೋ ಹಂಗೇನೆ, ನ್ಯೂಯಾರ್ಕ್ನ ಯಾವುದೋ ಒಂದು ಕೋರ್ಟಲ್ಲಿ ತೀರ್ಮಾನ ಆಯಿತು ಅಂದ ತಕ್ಷಣ ಮುಗಿದೋಯ್ತು ಅಂತೇನಿಲ್ಲ, ಅಲ್ಲೂ ಅಪೀಲ್ಗಳಿವೆ. ಹಾಗಾಗಿ ಇವ್ರದ್ದು ಅಪೀಲ್ಗಿಪೀಲು ಅಥವಾ ಆ ಕೋರ್ಟಲ್ಲೂ ಆರ್ಡರ್ ಆಗಬೇಕು. ಅದಿನ್ನೂ ಆರ್ಡರ್ ಆದಂಗಿಲ್ಲ, ಬರೀ ಇಂಡೈಕ್ಮೆಂಟ್ ಆಗಿದೆ. ಫರ್ದರ್ ಏನು ಅಂತ ಗೊತ್ತಾಗ್ತಿಲ್ಲ ನನಗೂ, ಅದನ್ನು ನೋಡೋಕ್ಕಾಗಿಲ್ಲ. ಹಾಗಾಗಿ ಅದೇನಾಗತ್ತೆ ಅನ್ನೋಕ್ಕೆ ನೋಡಬೇಕು. ಈಗ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕೊಡಲಿಲ್ಲ ಅಂತಂದ್ರೆ ಹೈಕೋರ್ಟ್ಗೆ ಹೋಗ್ತೀವಿ, ಹೈಕೋರ್ಟ್ ಕೊಡಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಿಲ್ಲ. ಅಲ್ಲೂ ಇದೆ, ದೇ ಕ್ಯಾನ್ ಗೋ ಆನ್ ಅನ್ ಅಪೀಲ್, ಬಿಕಾಸ್ ದಿ ಅಲೆಜ್ಡ್ ಬಿಸ್ನೆಸ್ ಆಗಬೇಕಾಗಿರೋದು ಇಂಡಿಯಾಲಿ ಅನ್ನೋದಾದರೆ ಅಲ್ಲಿ ಅದೇನು ಮತ್ತು ಹೇಗೆ ವೈಲೇಷನ್ ಆಗುತ್ತೆ, ಐ ಹ್ಯಾವ್ ನೋ ಐಡಿಯಾ. ನೋಡಬೇಕೀಗ. ಎಸ್, ಇನ್ನು ಅದಾನಿ ವಿರುದ್ಧದ ಅರೆಸ್ಟ್ ವಾರೆಂಟ್ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಕ್ ಸಮರಕ್ಕೆ ಕಾರಣವಾಯಿತು. ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ನಡೆಸಿ ಗೌತಮ್ ಅದಾನಿಯನ್ನ ತಕ್ಷಣವೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು, ಆರೋಪ ಬಂದ ತಕ್ಷಣವೇ ಜಾರ್ಖಂಡ್ನಲ್ಲಿ ಮುಖ್ಯಮಂತ್ರಿಯನ್ನೇ ಬಂಧಿಸಲಾಗಿತ್ತು. ಆದರೆ ಮೋದಿ ಕೃಪಾಕಟಾಕ್ಷದಿಂದ ಅದಾನಿ ಬಿಂದಾಸಾಗಿ ಓಡಾಡ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಸೆಬಿ ಅಧ್ಯಕ್ಷೆ ಮಾಧವಿಪುರಿ ಬುಚ್ರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತ ರಾಹುಲ್ ಗಾಂಧಿ ಆಗ್ರಹಿಸಿದ್ರು. ಅಲ್ಲದೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರಸ್ತಾಪಿಸ್ತೀವಿ, ಜಂಟಿ ಸದನ ಸಮಿತಿ ತನಿಖೆಗೆ ಒತ್ತಾಯಿಸ್ತೀವಿ ಅಂತ ಹೇಳಿದ್ರು. ಎಐಸಿಸಿ ಅಧ್ಯಕ್ಷ ಖರ್ಗೆ ಕೂಡ ಟ್ವೀಟ್ ಮಾಡಿ, ಟಾಪ್ ಬಿಸಿನೆಸ್ ಮ್ಯಾನ್ ಒಬ್ಬರು ವಿದೇಶದಲ್ಲಿ ಆರೋಪ ಎದುರಿಸ್ತಾ ಇರೋದು ಜಾಗತಿಕ ಮಟ್ಟದಲ್ಲಿ ದೇಶದ ಗೌರವಕ್ಕೆ ಧಕ್ಕೆ ತಂದಿದೆ ಅಂತ ಹೇಳಿದ್ದಾರೆ. ಟಾಪ್ ಬಿಸಿನೆಸ್ ಮ್ಯಾನ್ ಜಾಗತಿಕ ಮಟ್ಟದಲ್ಲಿ ಈ ರೀತಿ ಯಾವುದೋ ಅಲಿಗೇಷನ್ಗೆ ಸಿಕ್ಕಾಕಿರೋದು ಫಸ್ಟೇನಲ್ಲ. ಖರ್ಗೆ ಅವ್ರಿಗೆ ಮೆಮೊರಿ ಒಂಚೂರು ಹೇಳಬೇಕು ಅದನ್ನು ನಾವು. ಫಸ್ಟೇನಲ್ಲ, ಹಿಂದೆ ವೇರಿಯಸ್ ರೂಪದಲ್ಲಿ ಬೇರೆ ಬೇರೆಯವ್ರು ಬೇರೆ ರೀತಿಯಲ್ಲಿ ಅಲಿಗೇಷನ್ಗಳಿಗೆ ಒಳಗಾಗಿದ್ದಾರೆ, ಏನು ಫಸ್ಟು ಅಂತಲ್ಲ. ಆಮೇಲೆ ಆರೋಪ ಬಂದ ತಕ್ಷಣ ಈಗ ಕಾಂಗ್ರೆಸ್ದು ಪ್ರಕಟಿತ ನೀತಿ ಏನು? ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯವ್ರ ಮೂಡ ಬಂದಿದೆ, ಆರೋಪ ಕಂಡ್ರಿ ಅಪರಾಧಿನ ಅರೆಸ್ಟ್ ಮಾಡಕ್ಕೆ ನಮ್ಮನ್ನ. ರಾಹುಲ್ ಗಾಂಧಿ ಮೇಲೆ ಅದ್ಯಾವುದೋ ಹೆರಾಲ್ಡ್ ಕೇಸ್ ಅಂತನೋ, ಅದ್ಯಾವುದೋ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅಂತಾನೆ ಯಾವುದೋ ಬಂದ್ಬಿಟ್ಟಿದ್ಯಪ್ಪ, ಅದಕ್ಕೆ ಅವ್ರು ಏನೋ ಬೇಲಾಗಿಲ್ಲ, ಅದು ಬಂಧಿಸ್ಬೇಕು ಅದಂದ್ರೆ ಆರೋಪ ರೀ, ಇಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ಅದ. ಹಾಗಾಗಿ ಆರೋಪ ಬಂದ ತಕ್ಷಣ ಬಂಧಿಸ್ಬಿಡ್ಬೇಕು ಅಂತಿಲ್ಲ. ಒಂದು ವೇಳೆ ಬಂಧನ ಬೇಕಾಗಂತ ಪರಿಸ್ಥಿತಿ ಬಂದರೆ ಬಂಧಿಸಬೇಕು, ಅದರಲ್ಲಿ ಏನಿದೆ? ಕೋರ್ಟೇ ಹೇಳುತ್ತೆ ಬಂಧನ ಪ್ರಥಮ ಆದ್ಯತೆ ಅಲ್ಲ ಅಂತ. ಅಮೆರಿಕದವ್ರು ಏನು ಬೇಕಾದ್ರೂ ಹೇಳಲಿ, ಅದಕ್ಕೆ ಅಮೆರಿಕ ಕೋರ್ಟಲ್ಲೂ ಅವ್ರು ಮುಂದಿನ ಕೋರ್ಟ್ಗೆ ಹೋಗ್ಬಿಟ್ಟು ಯಾವ ಆರ್ಡರ್ ತಗೋತಾರೋ ನಮಗೆ ಗೊತ್ತಿಲ್ಲ ಇನ್ನೂ. ಇಲ್ಲಿ ಪ್ರಾಬ್ಲಮ್ ಏನು? ಈಗ ಅದನ್ನೆಲ್ಲ ಹಂಗೆ ಹೇಳ್ಕೊಳ್ತಾರೆ. ರೀಸನ್ ಈಸ್, ರಾಹುಲ್ ಗಾಂಧಿ ಅದಾನಿಯನ್ನು ಮೋದಿಯ ಪ್ರತಿರೂಪದಂತೆ ನೋಡ್ತಾರೆ ಅವರು. ಅವ್ರ ಪ್ರಕಾರ ಮೋದಿ ಒಂಥರ ಪಾಲ್ದಾರ ಅದಾನಿ ಜೊತೆ ಅನ್ನೋ ಥರ ಅವ್ರಿಗೆ. ಬಟ್ ಇಲ್ಲಿವರೆಗೆ ಮೋದಿ ಅದಾನಿನ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋದು ರಾಹುಲ್ನ ಅವರ ಒಂದು ದೊಡ್ಡ ವಾದ ಅದು.
ಅವ್ರು ಪ್ರೊಟೆಕ್ಟ್ ಮಾಡ್ತಿರಬಹುದು ಅಂತಲೇ ಇಟ್ಕೊಳ್ಳೋಣಪ್ಪ ಓಕೆ ನಾವು. ಮೋದಿ ಅಂತೂ ಅದಾನಿ ಮೇಲೆ ಕ್ರಮ ತಗೊಳ್ಳಲ್ಲ, ಬಿಕಾಸ್ ಅವ್ರು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಪರ್ಫೆಕ್ಟ್. ಯಾಕೆ ತಗೋತಾರ ಅವರು? ಪಾಲುದಾರರಾಗಿ ತಗೋತಾರ ಅವರು? ತಗೊಳ್ಳಲ್ಲ. ಇಲ್ಲ. ಬಟ್ ಅವರ ಪಾಲುದಾರಿಕೆ ಏನು ಎಂಬುದನ್ನು ಭಾರತದ ಯಾವುದಾದರೂ ನ್ಯಾಯಾಂಗ ವ್ಯವಸ್ಥೆಯ ಇದಕ್ಕೆ ಪರಾಮರ್ಶೆಗೆ ತರ್ಬೋದಲ್ಲ. ಯಾಕೆ ಯಾರು ತರಲ್ಲ? ಏನೋ ಆಗಿದೆ ಅನ್ನೋದಾದ್ರೆ ಅದನ್ನ ಏನೋ ಆಗಿದೆ ಹೊಡೆದಾಕ್ಬಿಟ್ಟಿದೆ. ಸರಿ, ತರಬೇಕಲ್ಲ ಯಾರು ಒಬ್ರು. ಮೋದಿ ಅಂತೂ ತರಲ್ಲಪ್ಪ, ಇಡಿ ಅಂತೂ ತರಲ್ಲಪ್ಪ, CBI ಅಂತೂ ತರಲ್ಲಪ್ಪ. ಎಲ್ಲ ಮೋದಿ ಜೊತೆ ಇದ್ದಾರಪ್ಪ ಅವ್ರೀಗ. ಆರೋಪ ಮಾಡ್ತಿರೋರಾದ್ರೂ ತರಬೇಕಲ್ಲ. ನಮ್ಮ ಹತ್ರ ಇದ್ರೆ ಅದಕ್ಕಾದ್ರೂ ತರಬೇಕಲ್ಲ ಜನರಿಗೆ ಅಟ್ಲೀಸ್ಟ್ ಇದು ಗೊತ್ತಾಗ್ಬೇಕು ಅಲ್ವಾ? ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದನ್ನಾರು ತರಬೇಕಲ್ಲ. ಯಾರು ತರದೇ ಇಲ್ಲ, ಸುಮ್ಮನೆ ಹೇಳ್ತಾನೆ ಇರ್ತಾರೆ. ಬಟ್ ಈ ಪ್ರಕರಣ ನಾವು ಅಂದ್ಕೊಂಡಷ್ಟು ಸರಳವಾಗೂ ಇಲ್ಲ, ಇವರೆಲ್ಲ ಹೇಳ್ತಿರೋ ಅಷ್ಟು ಜಟಿಲವಾಗೂ ಇಲ್ಲ. ಅದು ಅದನ್ನು ನೋಡೋಣ ಮುಂದಕ್ಕೆ ಹೆಂಗೆ ಡೆವಲಪ್ ಆಗುತ್ತೆ ಅಂತ.